ಇನ್ನು ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲೂ ಕೂಡ ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೆದಿದೆ. ಸಚಿವ ಲಕ್ಷ್ಮಣ್ ಸವದಿಯವರನ್ನ ಮಾಜಿ ಸಂಸದ ರಮೇಶ್ ಕತ್ತಿ ಭೇಟಿಯಾಗಿದ್ದಾರೆ. ರಮೇಶ್ ಕತ್ತಿಗೆ ಹುಕ್ಕೇರಿಯ ಬಿಜೆಪಿ ಶಾಸಕ ನಿಖಿಲ್ ಕತ್ತಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಸವದಿಯವರು ಸಹಕಾರ ಸಚಿವರಾಗ್ತಾ ಇದ್ದಂತೆ ರಮೇಶ್ ಕತ್ತಿ ಅಭಿನಂದನೆ ಸಲ್ಲಿಸೋದಕ್ಕೆ ಅಂತ ಲಕ್ಷ್ಮಣ್ ಸವದಿಯವರ ಬೆಂಗಳೂರಿನ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಅವರು ಆ ಭೇಟಿಯ ಫೋಟೋವನ್ನ ಸಚಿವ ಲಕ್ಷ್ಮಣ್ ಸವದಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಜಾರಕಿಹೊಳಿ ಕುಟುಂಬ ಮತ್ತು ಸತೀಶ್ ಲಕ್ಷ್ಮಣ್ ಸವದಿಯವರ ಮಧ್ಯೆ ವಿರಸ ಇದೆ. ಈಗ ಕತ್ತಿ ಫ್ಯಾಮಿಲಿ ಸವದಿಯವರನ್ನ ಭೇಟಿಯಾಗಿರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಲಕ್ಷ್ಮಣ್ ಸವದಿಯವರನ್ನ ರಮೇಶ್ ಕತ್ತಿ ಮತ್ತು ನಿಖಿಲ್ ಕತ್ತಿ ಭೇಟಿಯಾಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಇನ್ನು ಲಕ್ಷ್ಮಣ್ ಸವದಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಆ ಭೇಟಿಯ ಬಗ್ಗೆ ಬರೆದಿದ್ದಾರೆ. ಆತ್ಮೀಯ ಸ್ನೇಹಿತರು ಮತ್ತು ಮಾಜಿ ಸಂಸದರು ರಮೇಶ್ ಕತ್ತಿ, ಹುಕ್ಕೇರಿ ಎಂಎಲ್ಎ ನಿಖಿಲ್ ಕತ್ತಿ ಸೌಹಾರ್ದಯುತವಾಗಿ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದ್ರು ಅಂತ ಲಕ್ಷ್ಮಣ್ ಸವದಿ ಹಾಕಿರುವಂತ ಪೋಸ್ಟ್ ಇದು. ಮಾಜಿ ಸಂಸದ ರಮೇಶ್ ಕತ್ತಿ ಭೇಟಿಯಾಗಿದ್ದಾರೆ. ರಮೇಶ್ ಕತ್ತಿಗೆ ಹುಕ್ಕೇರಿಯ ಬಿಜೆಪಿ ಶಾಸಕ ನಿಖಿಲ್ ಕತ್ತಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಸವದಿಯವರು ಸಹಕಾರ ಸಚಿವರಾಗ್ತಾ ಇದ್ದಂತೆ ರಮೇಶ್ ಕತ್ತಿ ಅಭಿನಂದನೆ ಸಲ್ಲಿಸೋದಕ್ಕೆ ಅಂತ ಲಕ್ಷ್ಮಣ್ ಸವದಿಯವರ ಬೆಂಗಳೂರಿನ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಅವರು ಆ ಭೇಟಿಯ ಫೋಟೋವನ್ನ ಸಚಿವ ಲಕ್ಷ್ಮಣ್ ಸವದಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಜಾರಕಿಹೊಳಿ ಕುಟುಂಬ ಮತ್ತು ಸತೀಶ್ ಲಕ್ಷ್ಮಣ್ ಸವದಿಯವರ ಮಧ್ಯೆ ವಿರಸ ಇದೆ. ಈಗ ಕತ್ತಿ ಫ್ಯಾಮಿಲಿ ಸವದಿಯವರನ್ನ ಭೇಟಿಯಾಗಿರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಲಕ್ಷ್ಮಣ್ ಸವದಿಯವರನ್ನ ರಮೇಶ್ ಕತ್ತಿ ಮತ್ತು ನಿಖಿಲ್ ಕತ್ತಿ ಭೇಟಿಯಾಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಇನ್ನು ಲಕ್ಷ್ಮಣ್ ಸವದಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಆ ಭೇಟಿಯ ಬಗ್ಗೆ ಬರೆದಿದ್ದಾರೆ. ಆತ್ಮೀಯ ಸ್ನೇಹಿತರು ಮತ್ತು ಮಾಜಿ ಸಂಸದರು ರಮೇಶ್ ಕತ್ತಿ, ಹುಕ್ಕೇರಿ ಎಂಎಲ್ಎ ನಿಖಿಲ್ ಕತ್ತಿ ಸೌಹಾರ್ದಯುತವಾಗಿ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದ್ರು ಅಂತ ಲಕ್ಷ್ಮಣ್ ಸವದಿ ಹಾಕಿರುವಂತ ಪೋಸ್ಟ್ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.